ಪಾಕಿಸ್ತಾನ್ ಲವರ್ಗಾಗಿ ನಮ್ಮ ಇಡೀ ದೇಶವನ್ನೇ ಮಾರಿಬಿಟ್ಟಿದ್ದಾಳೆ ಈಕೆ. ಜ್ಯೋತಿ ಮಲ್ಹೋತ್ರಾ ಅನ್ನುವ ಇಂಡಿಯನ್ ಯೂಟ್ಯೂಬರ್ ಒಬ್ಳು ಇಂಡಿಯಾಗೆ ಸಂಬಂಧಿಸಿದ ಕೆಲವು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಪಾಕಿಸ್ತಾನ್ಗೆ ಸೇರಿದ ISIಗೆ ಕೊಡ್ತಾ ಇದ್ದಾಳೆ. ಮೊನ್ನೆ ಪೊಲೀಸರು ಈ ಯೂಟ್ಯೂಬರ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಕೇವಲ ಜ್ಯೋತಿ ಮಲ್ಹೋತ್ರಾ ಒಬ್ಳೆ ಅಲ್ಲ, ಪಾಕಿಸ್ತಾನ್ಗಾಗಿ ಸ್ಪೈ ಮಾಡಿದ 6 ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇವರು ಕೊಟ್ಟ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇಂದಾನೆ ಪಾಕಿಸ್ತಾನ ಉಗ್ರರು ಪೆಹಲ್ಗಾಮ್ ಅಲ್ಲಿ ಸುಲಭವಾಗಿ ದಾಳಿ ಮಾಡಿದ್ದಾರಂತೆ. ಅಷ್ಟಕ್ಕೂ ಯಾರಿವರು, ಹೇಗೆ ಪಾಕಿಸ್ತಾನ ISIಗೆ ಲಿಂಕ್ ಇಟ್ಕೊಂಡಿದ್ದಾರೆ, ಇವರ ಸ್ಟೋರಿ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹರಿಯಾಣಗೆ ಸೇರಿರುವ ಜ್ಯೋತಿ ಮಲ್ಹೋತ್ರಾ ಒಬ್ಬ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್. ಈಕೆಗೆ ಟ್ರಾವೆಲ್ ವಿತ್ ಜೋ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ 3.8 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಕೆ ಇಂಡಿಯಾದ ಜೊತೆಗೆ ಬೇರೆ ದೇಶಗಳಿಗೆ ವಿಸಿಟ್ ಮಾಡ್ತಾ ಟ್ರಾವೆಲ್ ವ್ಲಾಗ್ಸ್ ಅನ್ನ ತನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. 33 ವರ್ಷ ವಯಸ್ಸಿರುವ ಜ್ಯೋತಿ ಮಲ್ಹೋತ್ರಾ ತನ್ನನ್ನ ತಾನು ವಿಧವಾದ ಹೆಸರಲ್ಲಿ ಗುರುತಿಸ್ಕೊಳ್ತಾಳೆ. ಉದಾಹರಣೆಗೆ ನೊಮಾಡಿಕ್ ಲಿಯೋ ಗರ್ಲ್, ವಂಡರರ್ ಹರಿಯಾಣಿ, ಈ ರೀತಿಯಲ್ಲಿ ಡಿಫರೆಂಟ್ ನೇಮ್ಸ್ ಅನ್ನು ಹೇಳ್ಕೊಂಡು ತನ್ನನ್ನ ತಾನು ಇಂಡಿಯನ್ ಅಂಬಾಸಿಡರ್ ರೀತಿಯಲ್ಲಿ ಊಹೆ ಮಾಡ್ಕೊಂಡಿದ್ದಾಳೆ. ಈಕೆ ವಿಸಿಟ್ ಮಾಡುವ ಎಲ್ಲಾ ಪ್ರದೇಶಗಳಲ್ಲಿ ಒಂದು ಪಾಸಿಟಿವ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅನ್ನೋದು ಈಕೆಯ ಮುಖ್ಯ ಉದ್ದೇಶ ಅಂತೆ. ಆದ್ರೆ ಮೇ 17, 2025ನೇ ದಿನದಂದು ಪೊಲೀಸರು ಈ ಟ್ರಾವೆಲ್ ಯೂಟ್ಯೂಬರ್ ಆಗಿರುವ ಜ್ಯೋತಿ ಮಲ್ಹೋತ್ರಾಳನ್ನ ಅರೆಸ್ಟ್ ಮಾಡ್ತಾರೆ. ಕಾರಣ ಏನು ಗೊತ್ತಾ? ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಇಂಡಿಯಾಗೆ ಸಂಬಂಧಿಸಿದ ಕೆಲವು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾಳೆ ಅನ್ನುವ ಆರೋಪದ ಮೇಲೆ ಆಕೆಯನ್ನ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ 1923 ಸೆಕ್ಷನ್ 345 ನ ಜೊತೆಗೆ BNS ಸೆಕ್ಷನ್ 152 ಕೆಳಗಡೆ ಕೇಸ್ ಅನ್ನ ಬುಕ್ ಮಾಡಿದ್ದಾರೆ. ಗೂಢಚಾರಿ ಮಾಡುವವರ ಮೇಲೆ ಹಾಗೂ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಲೀಕ್ ಮಾಡೋರ ಮೇಲೆ ಈ ಸೆಕ್ಷನ್ ಅಲ್ಲಿ ಕೇಸ್ ಹಾಕಲಾಗುತ್ತೆ. ಈಗ ಜ್ಯೋತಿ ಮಲ್ಹೋತ್ರಾ ಕೂಡ ಇದೇ ಕೆಲಸವನ್ನ ಮಾಡಿದಾಳೆ ಅಂತ ಹೇಳಿ ಪೊಲೀಸರು ಆರೋಪ ಹಾಕಿದ್ದಾರೆ. ಇವು ಜ್ಯೋತಿ ಮಲ್ಹೋತ್ರಾ ಮೇಲೆ ಹಾಕಿರುವ ಸೆಕ್ಷನ್ಸ್. ಇನ್ನು ಜ್ಯೋತಿ ಮಲ್ಹೋತ್ರಾಳ ಸ್ಟೋರಿ ಬಗ್ಗೆ ಹೇಳೋದಾದ್ರೆ FIR ಡೀಟೇಲ್ಸ್ ಹಾಗೂ ಪೊಲೀಸರು ಕೊಟ್ಟಿರುವ ಮಾಹಿತಿ ಪ್ರಕಾರ 2023ರಲ್ಲಿ ದೆಹಲಿಯಲ್ಲಿರುವ ಪಾಕಿಸ್ತಾನ ಹೈ ಕಮಿಷನ್ ಅಲ್ಲಿ ಇಶಾನ್ ಉಲ್ ರಹೀಂ ಅಲಿಯಾಸ್ ತನೀಶ್ ಅನ್ನುವ ಪಾಕಿಸ್ತಾನ ಅಫಿಷಿಯಲ್ ಜೊತೆಗೆ ಈ ಯೂಟ್ಯೂಬರ್ ಜೊತೆಗೆ ಪರಿಚಯವಾಗುತ್ತೆ. ಪಾಕಿಸ್ತಾನ ಹೈ ಕಮಿಷನ್ ಅಂದ್ರೆ ಇಂಡಿಯಾದಲ್ಲಿರುವ ಪಾಕಿಸ್ತಾನ ಎಂಬಸಿ. ಈಗ ನಾನು ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಪಾಕಿಸ್ತಾನ್ಗೆ ಹೋಗ್ಬೇಕು ಅನ್ಕೊಂಡಿರೋರು ಇಲ್ಲಿಗೆ ಹೋಗಿ ವೀಸಾದ ಪ್ರೋಸೆಸ್ ಅನ್ನ ಅವ್ರ ಹತ್ರ ಮಾಡಿಸ್ಕೊಳ್ಬೇಕು. ಸೊ ಇಲ್ಲಿ ಜ್ಯೋತಿಗೆ ತನೀಶ್ ಜೊತೆ ಪರಿಚಯವಾಗುತ್ತೆ. ಪರಿಚಯವಾದ್ಮೇಲೆ ಅಂದ್ರೆ 2023ರ ನಂತರ ಈ ಜ್ಯೋತಿ ಮಲ್ಟಿಪಲ್ ಟೈಮ್ಸ್ ಪಾಕಿಸ್ತಾನ್ಗೆ ಹೋಗಿ ಬಂದಿದ್ದಾಳೆ. ಫಸ್ಟ್ ಟೈಮ್ ಹೋದಾಗ ಇಶಾನ್ ಜೊತೆಗೆ ಒಳ್ಳೆ ಸ್ನೇಹ ಬೆಳೆಯುತ್ತೆ. ಇದರಿಂದ ಸೆಕೆಂಡ್ ಟೈಮ್ ಇಶಾನ್ ಅಲಿಯಾಸ್ ತಾನಿಶ್ ನ ಕೋರಿಕೆಯ ಮೇಲೆ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ. ಈ 2ನೇ ಬಾರಿ ಹೋದ್ಮೇಲೆ ತಾನಿಶ್ ಜ್ಯೋತಿಯನ್ನ ಕೆಲವು ಪಾಕಿಸ್ತಾನ ಅಫಿಷಿಯಲ್ಸ್ ಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಪಾಕಿಸ್ತಾನ ಅಫಿಷಿಯಲ್ಸ್ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯ್ಸ್ ಅಂತ ಅನ್ಕೋಬೇಡಿ. ಪಾಕಿಸ್ತಾನ್ಗೆ ಸೇರಿದ ISI ಏಜೆಂಟ್ಸ್ ಹಾಗೂ ಪಾಕಿಸ್ತಾನ್ಗೆ ಸೇರಿದ ಕೆಲವು ಮಿಲಿಟರಿ ಆಫೀಸರ್ಸ್ ಗೆ ಕೂಡ ಈಕೆಯನ್ನ ಪರಿಚಯ ಮಾಡಿಸಿದ್ದಾನೆ. ಆ ISI ಏಜೆಂಟ್ಸ್ ಅಲ್ಲಿ ಹಾಲಿ ಹೆವಾನ್, ಶಿಕೀರ್, ರಾಣಾ ಶಹಬಾಜ್ ಅನ್ನೋರು ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಜ್ಯೋತಿ ಮಲ್ಹೋತ್ರಾ ಒಬ್ಬ ISI ಏಜೆಂಟ್ ನ ಜೊತೆಗೆ ಸೇರ್ಕೊಂಡು ಬಾಲಿ ಹಾಗೂ ಇಂಡೋನೇಷ್ಯಾಗೆ ಟ್ರಿಪ್ ಅನ್ನ ಕೂಡ ಮಾಡಿದ್ದಾಳೆ. ಹೋಗ್ಲಿ, ಇದೆಲ್ಲ ಅವಳ ಪರ್ಸನಲ್ ವಿಷಯ ಅಂತ ಅನ್ಕೊಳ್ಳೋಣ. ಆದ್ರೆ ಅವಳ ವಿಡಿಯೋದಲ್ಲಿ ಪಾಕಿಸ್ತಾನ್ಗೆ ಹೆಚ್ಚು ಸಪೋರ್ಟ್ ಮಾಡುತ್ತಾ ಮಾತಾಡ್ತಿದ್ದಾಳೆ. ಅದು ಕೂಡ ನಾವು ಸೈಡ್ ಗೆ ಇಡೋಣ ಬಿಡಿ. ಯಾಕಂದ್ರೆ ಇಂಥವ್ರು ನಮ್ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಅದಕ್ಕೆ ಈಕೆಯ ವಿಡಿಯೋಗಳನ್ನ ಮೊದಲಿಗೆ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಈ ಜ್ಯೋತಿ ಪಾಕಿಸ್ತಾನಲ್ಲಿರುವ ಪಿಲಿಗ್ರಿಮ್ ಸೈಟ್ ಅನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ತನ್ನ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ವಗಾ ಗಡಿಯಲ್ಲಿ ಇಂಡಿಯನ್ ಇಮಿಗ್ರೇಷನ್ ಅನ್ನ ಹೇಗೆ ಕ್ಲಿಯರ್ ಮಾಡಬೇಕು, ಪಾಕಿಸ್ತಾನ ಒಳಗಡೆ ಹೋದ್ಮೇಲೆ ಕರೆನ್ಸಿಯನ್ನ ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಇವೆಲ್ಲವನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸಿದಾಳೆ. ಓಕೆ, ಇದನ್ನ ಎಲ್ಲಾ ಯೂಟ್ಯೂಬರ್ಸ್ ಕೂಡ ಮಾಡ್ತಾರೆ. ಇಷ್ಟಕ್ಕೆ ಇದು ಕ್ರೈಮ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಈಕೆ ಮಾಡಿದ ಕ್ರೈಮ್ ಏನು? ಈಕೆ ಪಾಕಿಸ್ತಾನ್ ಟ್ರಾವೆಲ್ ವ್ಲಾಗಿಂಗ್ ಹೆಸರಲ್ಲಿ ಇಂಡಿಯನ್ ಮಿಲಿಟರಿಗೆ ಸಂಬಂಧಿಸಿದ ಸೆನ್ಸಿಟಿವ್ ವಿಡಿಯೋಸ್, ಫೋಟೋಸ್ ಹಾಗೂ ಬಾರ್ಡರ್ ಅಲ್ಲಿ ಎಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅಂತ ಹೇಳಿ ಅವೆಲ್ಲವನ್ನ ವಿಡಿಯೋಸ್ ಮಾಡಿ ಪಾಕಿಸ್ತಾನ್ ಏಜೆಂಟ್ಸ್ ಗೆ ಶೇರ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಒಂದು ಫೋಟೋಸ್ ಅನ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ಆಕೆಗೆ ಎಷ್ಟು ದೇಶಭಕ್ತಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದೆಲ್ಲ ಕೇವಲ ಆಕ್ಟಿಂಗ್ ಅಷ್ಟೇ. ವ್ಲಾಗಿಂಗ್ ಅನ್ನ ಅಡ್ಡ ಇಟ್ಕೊಂಡು ಇಂಡಿಯನ್ ಮಿಲಿಟರಿಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ಗಳನ್ನ ಅಷ್ಟೇ ಅಲ್ಲದೆ ಇಂಡಿಯನ್ ಬಾರ್ಡರ್ ಅಲ್ಲಿರುವ ರೂಟ್ಸ್, ಸರ್ವೆಲೆನ್ಸ್ ಗೆ ಸಂಬಂಧಿಸಿದ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೂಡ ಪಾಕಿಸ್ತಾನ ISI ಏಜೆಂಟ್ಸ್ ಗೆ ಈಕೆ ಶೇರ್ ಮಾಡ್ಕೊಂಡಿದ್ದಾಳೆ. ಈ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನಾಪ್ಚಾಟ್ ನ ಮೂಲಕ ಎನ್ಕ್ರಿಪ್ಟೆಡ್ ಮೆಸೇಜ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ತನ್ನ ಮೊಬೈಲ್ ಅಲ್ಲಿ ಪಾಕಿಸ್ತಾನ ISI ಏಜೆಂಟ್ಸ್ ನಂಬರ್ ಗಳನ್ನ ಅರುಣ್ ಬಾಯ್, ನಜಿಯಾದೀನ್ ಅನ್ನುವ ಫೇಕ್ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದಾಳೆ. ರೀಸೆಂಟ್ ಆಗಿ ಈಕೆ ಪಾಕಿಸ್ತಾನ್ಗೆ ಮತ್ತೆ ಹೋಗಿ ಬಂದಿದ್ದಾಳೆ. ಅದು ಕೂಡ ಕಳೆದ ಮಾರ್ಚ್ ತಿಂಗಳಲ್ಲಿ ಹೋಗಿ ಬಂದಿದ್ದಾಳೆ. ಅಂದ್ರೆ ಪೆಹಲ್ಗಾಮ್ ದಾಳಿ ಆಗೋದಕ್ಕೂ 1 ತಿಂಗಳು ಮುಂಚೆ ಆ ಟ್ರಿಪ್ ಹೋಗಿದ್ದು ವ್ಲಾಗಿಂಗ್ ಮಾಡೋದಕ್ಕೆ. ಆದ್ರೆ ಅದರ ಹಿಂದಿರುವ ನಿಜವಾದ ಉದ್ದೇಶ ಮಾತ್ರ ಪಾಕಿಸ್ತಾನ ISI ಏಜೆಂಟ್ಸ್ ಅನ್ನ ಮೀಟ್ ಆಗಿ ಅವ್ರ ಜೊತೆಗೆ ಇಂಡಿಯಾದ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾಳೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ
ಏನಂದ್ರೆ ಪೆಹಲ್ಗಾಮ್ ದಾಳಿ ಆದ್ಮೇಲೆ ಮೇ 13, 2025 ದಿನದಂದು ಜ್ಯೋತಿಗೆ ಫ್ರೆಂಡ್ ಆಗಿರುವ ತಿನಿಶನ್ನ ಪರ್ಸೋನಾ ನಾನ್ ಗ್ರೇಟಾ ಅಂತ ಇಂಡಿಯನ್ ಗವರ್ಮೆಂಟ್ ಡಿಕ್ಲೇರ್ ಮಾಡಿದೆ. ಅಂದ್ರೆ ಅವನು ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕು, ಇಂಡಿಯಾದಲ್ಲಿ ಹೀರೋ ಆಗಿಲ್ಲ ಅಂತ. ಇದ್ರ ನಂತರ ಕೂಡ ಜ್ಯೋತಿ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಇನ್ನೊಂದು ಮೈಂಡ್ ಬ್ಲಾಕ್ ಆಗೋ ವಿಷಯವೇನಂದ್ರೆ ಪಹಲ್ಗಾಮ್ ಅಟ್ಯಾಕ್ ಮಾಡೋ ಪ್ಲಾನ್ ಗೆ ಜ್ಯೋತಿ ಹೆಲ್ಪ್ ಮಾಡಿದ್ದಾಳಂತೆ. ಅಟ್ಯಾಕ್ ಆದ ಪ್ರದೇಶವನ್ನ ಮೊದಲೇ ವಿಸಿಟ್ ಮಾಡಿ ಅಲ್ಲಿರುವ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಪಾಕಿಸ್ತಾನ ISI ಗೆ ತಿಳಿಸಿದಾಳೆ. ಟ್ವಿಟರ್ ಅಲ್ಲಿ ಇದ್ರ ಬಗ್ಗೆ ತುಂಬಾನೇ ವೈರಲ್ ಆಗ್ತಾ ಇದೆ. ಒಂದ್ ವೇಳೆ ಅದೇನಾದ್ರೂ ನಿಜ ಅಂತ ಪ್ರೂವ್ ಆಯ್ತು ಅಂದ್ರೆ ಇನ್ನು ಜ್ಯೋತಿ ಮಲ್ಹೋತ್ರಾ ಕತೆ ಮುಗೀತು. ಪ್ರೆಸೆಂಟ್ ಜ್ಯೋತಿ 5 ದಿನಗಳ ಕಾಲ ಪೊಲೀಸ್ ರಿಮಾಂಡ್ ಅಲ್ಲಿ ಇರ್ತಾಳೆ. ಆಕೆ ಫೋನ್, ಲ್ಯಾಪ್ಟಾಪ್ ಎಲ್ಲವನ್ನ ಈಗಾಗಲೇ ಸೀಸ್ ಮಾಡಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿದ್ದಾರೆ. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಪಾಕಿಸ್ತಾನ್ಗೆ ತಲುಪಿಸುವುದಕ್ಕೆ ಅವರಿಂದ ಹಣವನ್ನ ಪಡೆಯುವುದರ ಜೊತೆಗೆ ಅವಳ ಟ್ರಿಪ್ಸ್ ಅನ್ನ ಕೂಡ ಸ್ಪಾನ್ಸರ್ ಮಾಡಿಸ್ಕೊಂಡಿದ್ದಾಳೆ. ಜ್ಯೋತಿ ತಿನೀಶ್ ಜೊತೆಗೆ ಡೀಪ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳಂತೆ. ಅವನಿಗೋಸ್ಕರನೇ ಈಕೆ ತನ್ನ ದೇಶಕ್ಕೆ ದ್ರೋಹ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ಅಷ್ಟಕ್ಕೂ ಜ್ಯೋತಿ ಎಂತಹ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾಳಂತ ಡೀಪ್ ಆಗಿ ತಿಳ್ಕೊಬೇಕಂತ ಜ್ಯೋತಿ ಡಿವೈಸ್ ಅಲ್ಲಿರುವ ಚಾರ್ಟ್ಸ್ ಅನ್ನ, ಡಾಕ್ಯುಮೆಂಟ್ಸ್ ಅನ್ನ ಪಾಕಿಸ್ತಾನ ISI ಗೆ ಶೇರ್ ಮಾಡ್ಕೊಂಡಿರುವ ಕೆಲವು ವಿಡಿಯೋಸ್ ಅಂಡ್ ಫೋಟೋಸ್ ಅನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಈಗ ಇನ್ವೆಸ್ಟಿಗೇಷನ್ ಮಾಡಲಿದ್ದಾರೆ. ಇಲ್ಲಿ ನಮ್ಮೆಲ್ಲರಿಗೂ ಶಾಕ್ ಕೊಡುವ ವಿಷಯ ಏನಂದ್ರೆ ಪಾಕಿಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಜ್ಯೋತಿ ಒಬ್ಬಳೇ ಅಲ್ಲ, ಇಂಡಿಯಾದಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರಂತೆ. ಹರಿಯಾಣ ಹಾಗೂ ಪಂಜಾಬ್ ಅಲ್ಲಿರುವ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಜ್ಯೋತಿ ಕವರ್ ಮಾಡ್ತಾ ಇದ್ರೆ ಉಳಿದವರು ಆನ್ಲೈನ್ ಅಲ್ಲಿ ಸಾಫ್ಟ್ ಪ್ರೋ ಪಾಕಿಸ್ತಾನ್ ನರೇಟಿವ್ ಅನ್ನ ತುಂಬಾನೇ ಹೆಚ್ಚಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಅದೇನಂದ್ರೆ ಪಾಕಿಸ್ತಾನ ಅಲ್ಲಿರೋರು ಕೂಡ ಮನುಷ್ಯರೇ, ಅವ್ರ ಮೇಲೆ ಇಂಡಿಯಾ ಯುದ್ಧಕ್ಕೆ ಹೋಗ್ಬಾರದು, ಅವರು ನಮ್ಮ ಸಹೋದರರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾನುಭೂತಿಯ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಅಂತವರಲ್ಲಿ ತುಂಬಾ ಜನ ಪಾಕಿಸ್ತಾನ ಸ್ಪೈಗಳಿದ್ದಾರೆ. ಇವ್ರಿಗೆ ಇನ್ನೊಂದು ಕೆಲಸ ಕೂಡ ಇದೆ, ಅಂದ್ರೆ ಶಾಂತವಾಗಿರುವ ಜನರ ತಲೆಯನ್ನ ಕೆಡಿಸಿ ದೇಶದ ಒಳಗಡೆ ಗಲಭೆಯನ್ನ ಸೃಷ್ಟಿ ಮಾಡ್ತಾರೆ. ಜ್ಯೋತಿ ಜೊತೆಗೆ ಅರೆಸ್ಟ್ ಆದ 6 ಜನರಲ್ಲಿ ಪಂಜಾಬ್ಗೆ ಸೇರಿದ ಗುಂಜಾಲ ಅನ್ನುವ 32 ವರ್ಷ ವಯಸ್ಸಿರುವ ವಿಡೋ ಇದ್ದಾಳೆ. ಇದೇ ವರ್ಷ ಫೆಬ್ರವರಿಯಲ್ಲಿ ಡೆಲ್ಲಿಯಲ್ಲಿರುವ ಪಾಕಿಸ್ತಾನ ಎಂಬಸಿಗೆ ವೀಸಾ ಅಪ್ಲೈ ಮಾಡೋದಕ್ಕೆ ಹೋಗಿದ್ದಾಳೆ. ಆಗ ತನಿಷ್ನ ಪರಿಚಯವಾಗುತ್ತೆ. ಅವನು ಈಕೆಯನ್ನ ಕೂಡ ಟ್ರ್ಯಾಪ್ ಮಾಡಿದ್ದಾನೆ. ವಾಟ್ಸ್ಆಪ್ ಅನ್ನೋದು ಸೇಫ್ ಅಲ್ಲ, ಟೆಲಿಗ್ರಾಮ್ ಅನ್ನ ಯೂಸ್ ಮಾಡುವಂತ ಸಜೆಷನ್ ಕೂಡ ಕೊಟ್ಟಿದ್ದಾನೆ. ಈ ರೀತಿ ಅವಳನ್ನ ತನ್ನ ಮಾತುಗಳಲ್ಲಿ ಮರಳು ಮಾಡಿ ಅವಳನ್ನ ಮದುವೆ ಆಗ್ತೀನಿ ಅಂತ ಫೇಕ್ ಪ್ರಾಮಿಸ್ ಮಾಡಿ ಅವಳ ಜೊತೆಗೆ ಡೀಪ್ ರಿಲೇಶನ್ಶಿಪ್ ಅಲ್ಲಿ ಹೋಗಿದ್ದಾನೆ. ರೆಗ್ಯುಲರ್ ಆಗಿ ಚಾಟಿಂಗ್ ಮಾಡ್ತಾ ವಿಡಿಯೋ ಕಾಲ್ಸ್ ಗಳಲ್ಲಿ ಕೂಡ ಮಾತಾಡ್ತಿದ್ದ. ನೆಕ್ಸ್ಟ್ ಸ್ಪೈ ಬಂದು ಹರಿಯಾಣಗೆ ಸೇರಿದ ದಿವೇಂದ್ರ ಸಿಂಗ್ ಡಿಲೋನ್. ಈ ಸ್ಪೈ ನೆಟ್ವರ್ಕ್ ಬಗ್ಗೆ ಗೊತ್ತಾಗೋದಕ್ಕೂ ಮೊದಲೇ ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇಂಡಿಯನ್ ಆರ್ಮಿಗೆ ಸಂಬಂಧಿಸಿದ ವೆಪನ್ ಗಳನ್ನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದ. ಇದೇ ಕಾರಣಕ್ಕೆ ಕಳೆದ ವಾರ ಅವನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಗೊತ್ತಾದ್ಮೇಲೆ ಮತ್ತೆ ಈ ದಿವೇಂದ್ರನನ್ನ ವಿಚಾರಣೆ ಮಾಡಿದಾಗ ಎಲ್ಲಾ ನಿಜಗಳನ್ನ ಅವನೇ ಬಾಯಿ ಬಿಡ್ತಾನೆ. MA ಪೊಲಿಟಿಕಲ್ ಸ್ಟೂಡೆಂಟ್ ಆಗಿರುವ ದಿವೇಂದ್ರ ಪಾಟಿಯಾಲದಲ್ಲಿರುವ ಇಂಡಿಯನ್ ಆರ್ಮಿಯ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಪಾಕಿಸ್ತಾನ ಏಜೆಂಟ್ಸ್ ಬಳಿ ಹಂಚಿಕೊಂಡಿದ್ದಾನೆ. ಇಲ್ಲಿ ನಮ್ಮೆಲ್ಲರಿಗೂ ಶಾಕ್ ಕೊಡೋ ವಿಷಯ ಏನಂದ್ರೆ ಇವರಲ್ಲಿ ಕೆಲವರು ಕೇವಲ 5,000 10,000ಕ್ಕೆ ಇಂಡಿಯಾದ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಪಾಕಿಸ್ತಾನಕ್ಕೆ ಮಾರ್ತಿದಾರಂತೆ. ಎಂತಹ ಕಚಡ ಜನ ಇದ್ದಾರೆ ಗುರು. ಹೊರಗಡೆ ಇರೋ ಶತ್ರುಗಳನ್ನ ಕಂಡುಹಿಡಿಯೋದು ತುಂಬಾನೇ ಸುಲಭ, ಆದ್ರೆ ಮನೆಯಲ್ಲೇ ಇರೋ ಶತ್ರುಗಳನ್ನ ಕಂಡುಹಿಡಿಯೋದು ಅದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.